ದೆಹಲಿ ಬ್ಲಾಸ್ಟ್ ಕೇಸ್ನಲ್ಲಿ ಬಗೆದಷ್ಟು ಹೊರಬರ್ತಾ ಇದೆ ಸತ್ಯ. ದೆಹಲಿ ಸ್ಫೋಟದಲ್ಲಿ ಪಾಕ್ನ ಮಹಿಳೆಯ ಕರಿ ನೆರಳು ಕೂಡ ಬಿದ್ದಿದೆ. ಉಮರ್ ಫಾರೂಕ್ ಪತ್ನಿಯೇ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗ್ತಾ ಇದೆ. ಉಗ್ರ ಉಮರ್ ಫಾರೂಕ್ ಪತ್ನಿ ಅಫೀರಾ ಬೀಬಿ ಈಕೆಯೇ ಮಾಸ್ಟರ್ ಮೈಂಡ್ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ತನಿಖೆಯ ಆಳ ಅಗಲ ಅಂತದ್ದಾಗಿದೆ. ಒಂದೊಂದು ಸತ್ಯಗಳು ಕೂಡ ಬಯಲಿಗೆ ಬರ್ತಾ ಇದೆ. ಪತ್ನಿ ಅಫೀರಾ ಬೀಬಿ ಉಗ್ರ ಉಮರ್ ಫಾರೂಕ್ನ ವೈಫ್ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಆಕೆಯೇ ಮಾಸ್ಟರ್ ಮೈಂಡ್. 2019ರ ಪುಲ್ವಾಮಾ ದಾಳಿಯ ಪ್ರಮುಖ ಸಂಚುಕೋರ ಉಮರ್. ಇದೇ ಬ್ಲಾಸ್ಟ್ ಕೇಸ್ನಲ್ಲೂ ಕೈ ಜೋಡಿಸಿದಂತಹ ಅಫೀರಾ ಬೀಬಿ, ಪಾಕಿಸ್ತಾನ ಮೂಲದ ಭಯೋತ್ಪಾದಕಿ ಅಫೀರಾ ಬೀಬಿ ನಿರಂತರವಾಗಿ ಉಗ್ರರ ಸಂಪರ್ಕದಲ್ಲೇ ಇದ್ದಂತಹ ಅಫೀರಾ. ಇದೇ ಅಫೀರಾ ಜೊತೆ ಸಂಪರ್ಕದಲ್ಲಿ ಶಾಹೀನ್. ಸದ್ಯ ಅಫೀರಾ ಸಹೋದರ ಫಹೀಮ್ ಅನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಇನ್ನು ಎಷ್ಟು ಜನ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಆದರೆ ತನಿಖೆಯ ಆಳ ಅಗಲವನ್ನ ನೋಡ್ತಾ ಇದ್ರೆ ಇನ್ನೊಂದಷ್ಟು ಜನರ ಕರಿನೆರಳು ಬಿದ್ದಿರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ಅಫೀರಾ ಬೀಬಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಡಾಕ್ಟರ್ ಉಮರ್ನ ಪತ್ನಿ ಈಕೆ ಅನ್ನೋದು ಸದ್ಯಕ್ಕೆ ತನಿಖೆಯ ಸಂದರ್ಭದಲ್ಲಿ ತಿಳಿದು ಬಂದಿರುವಂತಹ ಮಾಹಿತಿ. ಪಾಕಿಸ್ತಾನದ ಪರವಾಗಿ ಭಾರತದಲ್ಲಿ ಇಲ್ಲಿಯೇ ಇದ್ಕೊಂಡು ಪ್ಲಾನ್ ಮಾಡಿಕೊಂಡು ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದವರು ಇವರೇ ಅನ್ನೋದು ಸದ್ಯಕ್ಕೆ ತನಿಖೆಯ ಸಂದರ್ಭದಲ್ಲಿ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಪುಲ್ವಾಮಾ ದಾಳಿಯ ಪ್ರಮುಖ ಸಂಚುಕೋರ ಉಮರ್ ಆಗಿದ್ದ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಇದೇ ಬ್ಲಾಸ್ಟ್ ಕೇಸ್ನಲ್ಲೂ ಕೈ ಜೋಡಿಸಿದಂತಹ ಅಫೀರಾ ಬೀಬಿ. ಸೊ ಪತ್ನಿಯೇ ಇಲ್ಲಿ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿಯ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ತೀವ್ರವಾಗಿ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಬಯಲಿಗೆ ಬರ್ತಾ ಇದೆ.